ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಕುಶನಾಭನು ಕನ್ಯೆಯರಿಗೆ ಧೈರ್ಯ ಹೇಳಿದುದು, ಕ್ಷಮಾಗುಣದ ಪ್ರಶಂಸೆ, ಬ್ರಹ್ಮದತ್ತನ ಜನ್ಮ, ಅವನೊಡನೆ ಕುಶನಾಭ ಕನ್ಯೆಯರ ವಿವಾಹ ಎಂಬ 33ನೆಯ ಸರ್ಗಕ್ಕೆ ಸ್ವಾಗತ. ತಸ್ಯ ತದ್ವಚನಂ ಶ್ರುತ್ವಾ ಕುಶನಾಭಸ್ಯ ಧೀಮತಃ ಶಿರೋಭಿಶ್ಚರಣೌ ಸೃಷ್ಟ್ವಾ ಕನ್ಯಾ ಶತಮಭಾಷತ. ಧೀಮಂತನಾದ ಕುಶನಾಭನ ಮಾತುಗಳನ್ನು ಕೇಳಿ ಕುಶನಾಭ ಕನ್ಯೆಯರು ತಂದೆಯ ಕಾಲುಗಳನ್ನು ತಲೆಯಿಂದ ಮುಟ್ಟಿ ನಮಸ್ಕರಿಸಿ ಹೇಳುತ್ತಾರೆ, ತಾತ, ಸರ್ವಾತ್ಮಕನಾದ ವಾಯುದೇವನು ಅನುಚಿತ ಮಾರ್ಗವನ್ನು ಅನುಸರಿಸಿ ನಮ್ಮನ್ನು ಅವಮಾನಪಡಿಸಲು ಇಚ್ಛಿಸಿದನು. ನಾವು ಅವನಿಗೆ ಧರ್ಮ ಮಾರ್ಗವನ್ನು ತಿಳಿಯಪಡಿಸಿದರೂ ಅವನು ಅದನ್ನು ವಿವೇಚಿಸಲಿಲ್ಲ. ವಾಯುದೇವನೇ, ನಾವು ಕನ್ಯೆಯರಾಗಿರುವುದರಿಂದ ನಮ್ಮ ತಂದೆಯ ಅಧೀನಕ್ಕೆ ಒಳಪಟ್ಟಿರುತ್ತೇವೆ, ಸ್ವತಂತ್ರರಲ್ಲ. ಆದುದರಿಂದ ನೀನು ನಮ್ಮ ತಂದೆಯ ಬಳಿ ಹೋಗಿ ನಮ್ಮನ್ನು ವಿವಾಹ ಮಾಡಿಕೊಡುವಂತೆ ಪ್ರಾರ್ಥಿಸು. ನಮ್ಮ ತಂದೆಯು ಒಪ್ಪಿ ನಮ್ಮನ್ನು ನಿನಗೆ ವಿವಾಹ ಮಾಡಿಕೊಟ್ಟರೆ ನಿನ್ನ ಧರ್ಮಪತ್ನಿಯರಾಗುವೆವು. ನಿನಗೆ ಮಂಗಳವಾಗಲಿ. ಹೀಗೆ ನಾವು ವಾಯುದೇವನಿಗೆ ಹೇಳಿದೆವು. ಆದರೆ ಅವನಿಗೆ ನಮ್ಮ ಧರ್ಮಸೂಕ್ತಿಗಳು ಹಿಡಿಸಲಿಲ್ಲ. ನಾವು ಹೀಗೆ ಹೇಳುತ್ತಿರುವಾಗಲೇ ಪಾಪ ಬುದ್ಧಿಯಿಂದ ಕೂಡಿದ ನಮ್ಮ ಹಿತೋಕ್ತಿಯನ್ನು ಒಪ್ಪದ ಮತ್ತು ಪರಿಶೀಲಿಸಲು ಸಹನೆಯಿಲ್ಲದ ವಾಯುವು ಕುಪಿತನಾಗಿ ನಮಗೆ ಈ ಅವಸ್ಥೆಯನ್ನು ಉಂಟು ಮಾಡಿದನು. ನಾವುಗಳು ಒಡನೆಯೇ ಹೀಗೆ ಪೀಡಿತರಾದೆವು. ಇದೇ ಕುಮಾರಿಯರು ಹಿಂದಿನ ಸರ್ಗದಲ್ಲಿ ಹೇಳಿದ ಮಾತುಗಳಿಗೂ, ಅಂದರೆ ವಾಯುದೇವನ ಎದುರು ಆಡಿದ ಮಾತುಗಳಿಗೂ, ತಮ್ಮ ತಂದೆಯಾದ ಕುಶನಾಭನ ಎದುರು ಆಡುವ ಮಾತುಗಳಿಗೂ ಎಷ್ಟು ವ್ಯತ್ಯಾಸವಿದೆ ಗಮನಿಸಿ. ಒಂದೇ ರೀತಿ ಮಾತನಾಡಬೇಕೆಂಬ ಯಾವ ಕಾನೂನು ಇಲ್ಲ. ಅಲ್ಲಿ ತಮ್ಮ ಎದುರಿಗೆ ಬಂದು ಕಾಮಯಾಚನೆ ಮಾಡುತ್ತಿರುವಂತಹ ವ್ಯಕ್ತಿಗೆ ಹೇಗೆ ಉತ್ತರ ಕೊಡಬೇಕೋ ಹೆಣ್ಣು ಮಕ್ಕಳು ಹಾಗೆ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಅದನ್ನೇ ತಂದೆಯ ಎದುರು ಹೇಳಲು ಸಾಧ್ಯವೇ? ತಂದೆಯ ಎದುರು ತಾವು ಅತ್ಯಂತ ವಿನಯಪೂರ್ಣರಾದಂತಹ ವಿಧೇಯರಾದಂತಹ ಹೆಣ್ಣು ಮಕ್ಕಳು ಎಂಬಂತೆಯೇ ನಡೆದುಕೊಳ್ಳುತ್ತಾರೆ. ಎಲ್ಲರೂ ಹೀಗೆ. ಇದನ್ನು ನಾವು ಅರ್ಥ ಮಾಡಿಕೊಂಡಿರಬೇಕು. ಕುಮಾರಿಯರು ಹೇಳಿದ ಆ ಮಾತುಗಳನ್ನು ಕೇಳಿ ಮಹಾ ತೇಜಸ್ವಿಯಾದ ಪರಮ ಧಾರ್ಮಿಕನಾದ ಕುಶನಾಭನು ಅವರಿಗೆ ಧೈರ್ಯ ತುಂಬುತ್ತಾ ಕ್ಷಮಾಗುಣಯುಕ್ತವಾದ ಈ ಮಾತನ್ನಾಡಿದನು. ಪುತ್ರಿಯರೇ, ನೀವೆಲ್ಲರೂ ಐಕ್ಯಮತ್ಯದಿಂದ ಮಾಡಿದ ಈ ಕಾರ್ಯವು ಬಹಳ ಶ್ಲಾಘನೀಯವಾಗಿದೆ. ಮಹಾತ್ಮರಾದ ಕ್ಷಮಾವಂತರಿಗೆ ಇರುವ ಸಹನೆಯನ್ನು ತಾಳಿ ನೀವು ಮಹಾಕಾರ್ಯವನ್ನೇ ಮಾಡಿರುವಿರಿ. ದೇವದೇವನಾದ ವಾಯುವೆ ಬಂದು ಯಾಚಿಸಿದರೂ ಕುಲಧರ್ಮವನ್ನು ನೆನೆದು ಕಾಮಕ್ಕೆ ಅಡಿಯಾಳುಗಳಾಗದೆ ಅವನಿಗೆ ಧರ್ಮೋಪದೇಶವನ್ನು ಮಾಡಿರುವಿರಿ. ಪ್ರಪಂಚದಲ್ಲಿ ಶರೀರದ ವಕ್ರತೆಯನ್ನು ಯಾರೂ ಸಹಿಸರು. ನೀವು ವಾಯುವಿನಿಂದ ಪೀಡಿತರಾಗಿ ಅವನಿಗೆ ಪ್ರತಿ ಪೀಡೆಯನ್ನು ಉಂಟು ಮಾಡುವ ಸಾಮರ್ಥ್ಯವುಳ್ಳವರಾಗಿದ್ದರು ಶಾಪ ಕೊಡದೆ ತಾಳ್ಮೆಯಿಂದ ಇರುವಿರಿ. ಕಾಮ ಕ್ರೋಧಗಳೆರಡನ್ನೂ ಜಯಿಸಿರುವಿರಿ. ನೀವು ಮಾಡಿರುವ ಕಾರ್ಯವು ನಿಶ್ಚಯವಾಗಿಯೂ ಸಾಧುವಾಗಿದೆ, ನಮ್ಮ ಕುಲಕ್ಕೆ ಅನುರೂಪವಾಗಿದೆ, ಪ್ರಶಂಸನೀಯವೂ ಆಗಿದೆ. ಪುರುಷರಿಗೆ ಆಗಲಿ ಸ್ತ್ರೀಯರಿಗೆ ಆಗಲಿ ಕ್ಷಮಾಗುಣವೆಂಬುದು ಅಲಂಕಾರ ಪ್ರಾಯವಾಗಿರುವುದು. ನೀವೆಲ್ಲರೂ ಒಂದಾಗಿ ವಾಯುವು ಮಾಡಿದ ಅಪರಾಧದಿಂದ ಕೋಪಗೊಳ್ಳದೆ ಅವನ ಮೇಲೆ ಕ್ಷಮೆ ತೋರಿರುವುದು ಅನ್ಯಾದೃಶವಾದುದು. ಕ್ಷಮಾದಾನಂ ಕ್ಷಮಾ ಸತ್ಯಂ ಕ್ಷಮಾ ಯಜ್ಞಶ್ಚ ಪುತ್ರಿಕಾಃ ಕ್ಷಮಾ ಯಶಃ ಕ್ಷಮಾ ಧರ್ಮಃ ಕ್ಷಮಯಾ ವಿಷ್ಠಿತಂ ಜಗತ್. ಕ್ಷಮೆಯೇ ದಾನ, ಕ್ಷಮೆಯೇ ಸತ್ಯ, ಕ್ಷಮೆಯೇ ಯಜ್ಞ, ಕ್ಷಮೆಯೇ ಯಶಸ್ಸಿಗೆ ಕಾರಣಭೂತವಾದುದು. ತಟಾಕ ನಿರ್ಮಾಣವೇ ಮುಂತಾದ ಧರ್ಮ ಕಾರ್ಯಗಳ ಫಲವು ಕ್ಷಮಾವಂತನಿಗೆ ಮಾತ್ರವೇ ಲಭಿಸುತ್ತದೆ. ಹೆಚ್ಚೇನು ಹೇಳಲಿ ಮಕ್ಕಳಿರ, ಚರಾಚರಾತ್ಮಕವಾದ ಈ ಜಗತ್ತು ಕ್ಷಮಾಗುಣದಿಂದಲೇ ಸ್ಥಿರವಾಗಿ ನಿಂತಿದೆ. ತಂದೆಯಾದವನು ಹೇಗೆ ಮಕ್ಕಳಿಗೆ ಮಾತು ಮಾತಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಯೋಗ್ಯ ಮಾರ್ಗವನ್ನು ಉಪದೇಶ ಮಾಡಬೇಕು, ಕುಶನಾಭನು ಅದನ್ನೇ ಅನುಸರಿಸುತ್ತಿರುವನು. ಕಥೆಯನ್ನು ಮುಂದುವರಿಸುತ್ತಾ ವಿಶ್ವಾಮಿತ್ರರು ಹೇಳುತ್ತಾರೆ, ರಾಘವ, ದೇವತೆಗಳಿಗೆ ಅನುರೂಪ ಪರಾಕ್ರಮವುಳ್ಳ ಮಂತ್ರಜ್ಞನಾದ ಕುಶನಾಭನು ಹೀಗೆ ತನ್ನ ಪುತ್ರಿಯರನ್ನು ಪ್ರಶಂಸಿಸಿ ಸಂತೈಸಿ ಕಳುಹಿಸಿಕೊಟ್ಟನು. ಮಕ್ಕಳ ಮದುವೆ ಮಾಡಲು ಉತ್ತಮವಾದ ಕಾಲ ಯಾವುದು, ವರಾರ್ಥಿಯಾಗಿ ಯಾವ ದೇಶಕ್ಕೆ ಹೋಗಬೇಕು, ತನಗೆ ಸಮಾನ ಕುಲ ಗೌರವವುಳ್ಳವರು ಪೃಥ್ವಿಯಲ್ಲಿ ಯಾರಿದ್ದಾರೆ,
ರೂಪ ಯೌವನ ಸಂಪನ್ನರಾದ ರಾಜಕುಮಾರರನ್ನು ಆರಿಸಲು ಬ್ರಾಹ್ಮಣರನ್ನು ಯಾವಾಗ ಕಳುಹಿಸಬೇಕು ಮುಂತಾದ ಕನ್ಯೆಯರ ವಿವಾಹಕ್ಕೆ ಸಂಬಂಧಿಸಿದ ಸಕಲ ವಿಷಯಗಳನ್ನು ಮಂತ್ರಿಗಳೊಡನೆ ಸಮಾಲೋಚಿಸಿದನು. ಅದೇ ಕಾಲದಲ್ಲಿ ಅಸ್ಖಲಿತ ರೇತಸ್ಕನಾದ ಬ್ರಹ್ಮಚಾರಿಯಾದ ಸದಾಚಾರಶೀಲನಾದ ಚೂಲಿ ಎಂಬ ಹೆಸರಿನ ಬ್ರಾಹ್ಮಣನು ಬ್ರಹ್ಮಜ್ಞಾನದ ಸಾಧನೆಗಾಗಿ ತಪಶ್ಚರಣೆ ಮಾಡುತ್ತಿದ್ದನು. ಊರ್ಮಿಳೆಯ ಮಗಳಾದ ಸೋಮದ ಎಂಬ ಗಂಧರ್ವ ಕನ್ಯೆಯು ತಪಸ್ಸಿನಲ್ಲಿ ನಿರತನಾಗಿದ್ದ ಚೂಲಿ ಮಹರ್ಷಿಯ ಅನುಗ್ರಹವನ್ನು ಪಡೆಯುವ ಸಲುವಾಗಿ ಅವನನ್ನು ಸೇವಿಸುತ್ತಿದ್ದಳು. ಸೋಮದೆಯು ಅನನ್ಯ ಶರಣಳಾಗಿ ಮಹರ್ಷಿಯನ್ನೇ ಶುಶ್ರೂಷೆ ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು. ಧರ್ಮಿಷ್ಠನಾದ ಬ್ರಹ್ಮರ್ಷಿಯಾದ ಚೂಲಿಯು ಅವಳ ಶುಶ್ರೂಷೆಯಿಂದ ತುಷ್ಟನಾದನು. ಸೋಮದೆಯು ಶುಶ್ರೂಷೆ ಮಾಡಿದುದರ ಫಲಪ್ರಾಪ್ತಿಯ ಕಾಲವು ಸನ್ನಿಹಿತವಾಯಿತು. ಚೂಲಿಯು ಗಂಧರ್ವಿಗೆ ಅಂದರೆ ಆ ಗಂಧರ್ವ ಕುಮಾರಿಗೆ ಹೇಳುತ್ತಾನೆ, ಸೋಮದೆ, ನಿನಗೆ ಮಂಗಳವಾಗಲಿ. ನಿನ್ನ ಶುಶ್ರೂಷೆಯಿಂದ ನಾನು ಸುಪ್ರೀತನಾಗಿದ್ದೇನೆ. ನಿನಗೆ ಪ್ರಿಯವಾದ ಯಾವ ಕಾರ್ಯ ಮಾಡಿಕೊಡಬೇಕೆಂಬುದನ್ನು ಹೇಳು. ಮಹರ್ಷಿಯು ತಾನು ಮಾಡಿದ ಶುಶ್ರೂಷೆಯಿಂದ ಸುಪ್ರೀತನಾಗಿರುವನೆಂದು ತಿಳಿದು ಪರಮ ಪ್ರೀತೆಯಾದ ಯಾರೊಡನೆ ಹೇಗೆ ಮಾತಾಡಬೇಕೆಂಬುದನ್ನು ತಿಳಿದಿದ್ದ ಸೋಮದೆಯು ವಾಕ್ಯ ಕೋವಿದನಾದ ಚೂಲಿಗೆ ಸುಮಧುರವಾದ ಈ ಮಾತುಗಳನ್ನು ಹೇಳಿದಳು. ಮಹಾನುಭಾವನೆ, ನೀನು ಬ್ರಹ್ಮತೇಜಸ್ಸೆಂಬ ಲಕ್ಷ್ಮಿಯಿಂದ ಕೂಡಿರುವೆ. ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ಅನವರತವು ಮಹಾ ತಪಸ್ಸನ್ನು ಮಾಡುತ್ತಿರುವ ನೀನು ಸಾಕ್ಷಾತ್ ಬ್ರಹ್ಮನೇ ಆಗಿರುವೆ. ನಿನ್ನಂತೆಯೇ ಬ್ರಹ್ಮನಿಷ್ಠನಾದ ಪರಮ ಧಾರ್ಮಿಕನಾದ ಪುತ್ರನನ್ನು ನಾನು ಅಪೇಕ್ಷಿಸುತ್ತೇನೆ. ಬ್ರಹ್ಮರ್ಷಿಯೇ, ನಾನು ಪತಿಯಿಲ್ಲದವಳು, ಆದರೆ ವಿಧವೆಯಲ್ಲ. ನಾನು ಇದುವರೆಗೂ ಯಾರೊಬ್ಬರನ್ನು ಮದುವೆಯಾಗಿಲ್ಲ. ಬ್ರಹ್ಮಚಾರಿಣಿಯಾಗಿದ್ದೇನೆ. ಅನನ್ಯ ಶರಣಳಾಗಿ ಬಂದಿರುವ ನನಗೆ ನಿನ್ನ ತಪಸ್ಸಿನ ಮಹಿಮೆಯಿಂದ ನಾನು ಪ್ರಾರ್ಥಿಸಿದಂತೆ ಬ್ರಹ್ಮನಿಷ್ಠನಾದ ಧಾರ್ಮಿಕನಾದ ಮಗನನ್ನು ಅನುಗ್ರಹಿಸು. ಬ್ರಹ್ಮರ್ಷಿಯಾದ ಚೂಲಿಯು ಪ್ರಸನ್ನನಾಗಿ ಸೋಮದೆಗೆ ಸರ್ವಶ್ರೇಷ್ಠನಾದ ಬ್ರಹ್ಮನಿಷ್ಠನಾದ ಒಬ್ಬ ಮಗನನ್ನು ಅನುಗ್ರಹಿಸಿದನು. ಈ ಸಂದರ್ಭದಲ್ಲಿ ಒಬ್ಬ ಬ್ರಹ್ಮಚಾರಿಣಿ ವಿವಾಹಿತಳಾಗದ ಸ್ತ್ರೀ ಒಬ್ಬ ಶ್ರೇಷ್ಠ ಬ್ರಹ್ಮರ್ಷಿಯೇ ಆಗಿದ್ದರೂ ಆತನಿಂದ ಬೇಡಿಕೊಂಡು ಮಕ್ಕಳನ್ನು ಪಡೆಯಬಹುದೇ? ಅಂದಿನ ಕಾಲದಲ್ಲಿ ಇದೆಲ್ಲವನ್ನು ಧರ್ಮವೆಂದೇ ಭಾವಿಸಲಾಗುತ್ತಿತ್ತು. ವಿವಾಹವಿಲ್ಲದೆ ಒಬ್ಬ ಸ್ತ್ರೀ ಗರ್ಭಿಣಿಯಾದಳೆಂದರೆ ಅದನ್ನು ಅಪವಾದವೆಂಬಂತೆ ಜಗತ್ತು ನೋಡುತ್ತಿರಲಿಲ್ಲ. ಸ್ತ್ರೀಯಾದವಳಿಗೆ ತನಗೆ ಹುಟ್ಟುವ ಮಕ್ಕಳು ಹೇಗಿರಬೇಕೆಂಬ ಕುರಿತಾಗಿ ಹೆಚ್ಚಿನ ವ್ಯವಧಾನವಿರುತ್ತದೆ. ಪುರುಷನಿಗಾದರೂ ಲೈಂಗಿಕ ಸಮಾಗಮವೆಂಬುದು ಕೇವಲ ಆತನ ಕಾಮತೃಪ್ತಿಗಾಗಿ ಮಾತ್ರವೇ ಇರುತ್ತದೆ. ಆದರೆ ಸ್ತ್ರೀಯಾದವಳು ಅದರ ಪರಿಣಾಮವಾಗಿ ಮುಂದೆ ಹುಟ್ಟುವ ಮಗು, ಆ ಮಗು ದೇಶಕ್ಕಾಗಲಿ ಸಮಾಜಕ್ಕಾಗಲಿ ಹೇಗಿರುತ್ತಾನೆ, ಮುಂದೆ ಆತ ಹೇಗೆ ಯೋಗ್ಯ ವ್ಯಕ್ತಿಯಾಗಿ ಬಾಳುತ್ತಾನೆ, ಇವೆಲ್ಲವನ್ನು ತಾಯಿಯಾಗಿ ಆಕೆ ಗಮನಿಸಬೇಕಾಗುತ್ತದೆ. ಈ ಕಾರಣದಿಂದಾಗಿ ಆಕೆಯಲ್ಲಿ ಹುಟ್ಟಿದ ಪುತ್ರನನ್ನು ಕೂಡ ಇದೇ ರೀತಿ ಹಲವು ಸಂದರ್ಭಗಳಲ್ಲಿ ನಡೆದಿದೆ. ಸ್ವತಃ ಪರಾಶರರು ತಾವೇ ಆ ಸತ್ಯವತಿಯಲ್ಲಿ, ಮಹಾಭಾರತದಲ್ಲಿ ಸತ್ಯವತಿಯಲ್ಲಿ ಪ್ರೇಮಯಾಚನೆಯನ್ನು ಮಾಡಿದರೂ ಕೂಡ ಆ ಸಂದರ್ಭದಲ್ಲೂ ಕೂಡ ಸತ್ಯವತಿ ಪರಾಶರರನ್ನು ಒಪ್ಪಿಕೊಳ್ಳಲು ಮೂಲ ಕಾರಣ ಅವರು ಬ್ರಹ್ಮರ್ಷಿಗಳು, ಬ್ರಹ್ಮನಿಂದಲೇ ಸೃಷ್ಟಿಯಾದವರು. ಆದ ಕಾರಣದಿಂದಾಗಿ ಅವರಿಂದ ಹುಟ್ಟಿದ ಪುತ್ರನು ಶ್ರೇಷ್ಠನಾಗುವನು ಎಂಬುದು ಸತ್ಯವತಿಗೆ ತಿಳಿದಿತ್ತು. ಆಕೆಯ ಆಶಯದಂತೆಯೇ ವ್ಯಾಸರು ಅಂದರೆ ಕೃಷ್ಣ ದ್ವೈಪಾಯನರು ಹುಟ್ಟಿ ಮುಂದೆ ಭಾರತವನ್ನೇ ರಚಿಸಲಿಲ್ಲವೇ? ನಾನು ಬ್ರಹ್ಮಚಾರಿಣಿಯಾಗಿದ್ದೇನೆ. ಅನನ್ಯ ಶರಣಳಾಗಿ ಬಂದಿರುವ ನನಗೆ ನಿನ್ನ ತಪಸ್ಸಿನ ಮಹಿಮೆಯಿಂದ ನಾನು ಪ್ರಾರ್ಥಿಸಿದಂತೆ ಬ್ರಹ್ಮನಿಷ್ಠನಾದ ಧಾರ್ಮಿಕನಾದ ಮಗನನ್ನು ಅನುಗ್ರಹಿಸು. ಬ್ರಹ್ಮರ್ಷಿಯಾದ ಚೂಲಿಯು ಪ್ರಸನ್ನನಾಗಿ ಸೋಮದೆಗೆ ಸರ್ವಶ್ರೇಷ್ಠನಾದ ಬ್ರಹ್ಮನಿಷ್ಠನಾದ ಒಬ್ಬ ಮಗನನ್ನು ಅನುಗ್ರಹಿಸಿದನು. ತನ್ನ ಸದ್ಗುಣಾತಿಶಯದಿಂದ ಸರ್ವತ್ರ ಖ್ಯಾತನಾದ ಚೂಲಿಯ ಮಾನಸ ಪುತ್ರನು ಬ್ರಹ್ಮದತ್ತ ಅಂದರೆ ಬ್ರಾಹ್ಮಣನಿಂದ ಕೊಡಲ್ಪಟ್ಟವನು ಎಂದೇ ಪ್ರಸಿದ್ಧಿಯನ್ನು ಹೊಂದಿದನು. ಸ್ವರ್ಗವನ್ನು ದೇವೇಂದ್ರನು ಆಳುತ್ತಿರುವಂತೆ ರಾಜನಾದ ಕ್ಷತ್ರಿಯ ತೇಜಸ್ಸಿನಿಂದ ಕೂಡಿದ್ದ ಬ್ರಹ್ಮದತ್ತನು ಕಾಂಪಿಲ್ಯವೆಂಬ ಪಟ್ಟಣವನ್ನು ಆಳುತ್ತಿದ್ದನು. ಧರ್ಮಿಷ್ಠನಾದ ಕುಶನಾಭನು ತನ್ನ 100 ಮಂದಿ ಕನ್ಯೆಯರನ್ನು ಸೋಮದೆಯ ಮಗನಾದ ಬ್ರಹ್ಮದತ್ತನಿಗೆ ಮದುವೆ ಮಾಡಿಕೊಡಲು ನಿಶ್ಚಯಿಸಿದನು. ಮಹಾ ತೇಜಸ್ವಿಯಾದ ಮಹೀಪಾಲನಾದ ಕುಶನಾಭನು ಒಡನೆಯೇ ಬ್ರಹ್ಮದತ್ತನನ್ನು ಆಹ್ವಾನಿಸಿ ತನ್ನ 100 ಹೆಣ್ಣು ಮಕ್ಕಳನ್ನು ಸಂತುಷ್ಟವಾದ ಮನಸ್ಸಿನಿಂದ ಬ್ರಹ್ಮದತ್ತನಿಗೆ ಯಥಾವಿಧಿಯಾಗಿ ವಿವಾಹ ಮಾಡಿಕೊಟ್ಟನು. ದೇವಪತಿಯಾದ ಇಂದ್ರನಂತೆ ಸಕಲ ವೈಭವಗಳಿಂದಲೂ ಕೂಡಿದ್ದ ಮಹೀಪಾಲನಾದ ಬ್ರಹ್ಮದತ್ತನು ಜ್ಯೇಷ್ಠಾನುಕ್ರಮವಾಗಿ
ಕುಶನಾಭನ ಆ 100 ಕನ್ಯೆಯರ ಪಾಣಿಗ್ರಹಣ ಮಾಡಿದನು. ಬ್ರಹ್ಮರ್ಷಿಯ ಮಾನಸ ಪುತ್ರನಾದ ಬ್ರಹ್ಮನಿಷ್ಠನಾದ ಬ್ರಹ್ಮದತ್ತನು ಕುಶನಾಭನ ಕನ್ಯೆಯರ ಪಾಣಿಗಳನ್ನು ಸ್ಪರ್ಶ ಮಾಡುತ್ತಲೇ ವಾಯುವಿನ ಪ್ರಕೋಪದಿಂದ ಪ್ರಾಪ್ತವಾಗಿದ್ದ ಆ ಕನ್ಯೆಯರ ಕುಬ್ಜತ್ವವು ನಿವಾರಣೆಯಾಯಿತು. ಗಮನಿಸಿ, ಬ್ರಹ್ಮದತ್ತನ ಶಕ್ತಿ. ಈಗಿನ ಕಾಲದಲ್ಲಾಗಿದ್ದರೆ ಅವಿವಾಹಿತೆಯಾದ ಸ್ತ್ರೀಗೆ ಯಾರೋ ಒಬ್ಬ ಋಷಿಯಿಂದ ಹುಟ್ಟಿದವನೋ ಎಂಬ ಭಾವದಲ್ಲಿ ಆ ತಾಯಿಗೂ ಕಳಂಕ, ಮಗನಿಗೂ ಕಳಂಕ ಅಂಟಿಸಿಬಿಡುತ್ತಿದ್ದರು. ಆದರೆ ಅಂದು ಆ ಬ್ರಹ್ಮರ್ಷಿಯಿಂದ ಆಕೆಯು ಅವಿವಾಹಿತೆಯಾಗಿದ್ದರು, ಬ್ರಹ್ಮಚಾರಿಣಿಯಾಗಿದ್ದರು. ಮಗುವನ್ನು ಪಡೆದಾಗ ಆತನು ಬ್ರಾಹ್ಮಣನಿಂದ ಬ್ರಹ್ಮಋಷಿಯಿಂದ ಕೊಡಲ್ಪಟ್ಟವನು ಎಂದು ಬ್ರಹ್ಮದತ್ತನೆಂದು ನಾಮಕರಣ ಮಾಡಿ ಸಮಾಜವು ಆಕೆಯನ್ನೂ ಗೌರವಿಸುತ್ತದೆ, ಆ ಮಗನನ್ನು ಗೌರವಿಸುತ್ತದೆ. ಆ ಮಗನೇ ಮುಂದೆ ಕಾಂಪಿಲ್ಯವೆಂಬ ನಗರದ ಚಕ್ರವರ್ತಿಯಾಗುತ್ತಾ ರಾಜನಾಗಿ ಬಾಳುತ್ತಾ ಆತನ ಸ್ಪರ್ಶ ಮಾತ್ರದಿಂದಲೇ, ಅಂದರೆ ಪಾಣಿಗ್ರಹಣ ಮಾಡುವ ಸಂದರ್ಭದಲ್ಲಿ ಕುಶನಾಭನ 100 ಮಂದಿ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಆತ ಪಾಣಿಗ್ರಹಣ ಮಾಡಿದೊಡನೆ, ಆತನ ಕರಸ್ಪರ್ಶವಾದೊಡನೆ ಅವರಿಗಿದ್ದ ವಾಯುದೇವನ ಶಾಪದಿಂದ, ವಾಯು ಪ್ರಕೋಪದಿಂದಾಗಿ ಕುಬ್ಜವಾಗಿದ್ದ ಅವರ ಶರೀರವು, ವಿಚಿತ್ರ ಆಕಾರಗಳಿಗೆ ಒಳಗಾಗಿದ್ದ ಅವರ ಶರೀರವು ಮೊದಲಿನಂತೆ ಸರಿಹೋಗುತ್ತದೆ. ಅದು ಆತನ ಧರ್ಮಿಷ್ಠ ವ್ಯಕ್ತಿತ್ವಕ್ಕೆ ಸರಿಹೊಂದುತ್ತದೆ. ಬ್ರಹ್ಮನಿಷ್ಠನಾದ ಬ್ರಹ್ಮದತ್ತನು ಕುಶನಾಭನ ಕನ್ಯೆಯರ ಪಾಣಿಗಳನ್ನು ಸ್ಪರ್ಶ ಮಾಡುತ್ತಲೇ ವಾಯುವಿನ ಪ್ರಕೋಪದಿಂದ ಪ್ರಾಪ್ತವಾಗಿದ್ದ ಆ ಕನ್ಯೆಯರ ಕುಬ್ಜತ್ವವು ನಿವಾರಣೆಯಾಯಿತು. ವಾಯುಪೀಡೆಯಿಂದ ವಿಮುಕ್ತರಾದ 100 ಮಂದಿ ಕನ್ಯೆಯರು ವಿಶೇಷವಾದ ಕಾಂತಿಯಿಂದ ಪ್ರಕಾಶಿಸಿದರು. ವಾಯುವಿನ ಪೀಡೆಯಿಂದ ವಿಮುಕ್ತರಾಗಿ ಹೆಚ್ಚಿನ ಕಾಂತಿಯಿಂದ ಕೂಡಿದ್ದ ತನ್ನ ಹೆಣ್ಣು ಮಕ್ಕಳನ್ನು ನೋಡಿ ಕುಶನಾಭನು ಪರಮ ಪ್ರೀತನಾದನು. ಅವನ ಆನಂದಕ್ಕೆ ಪಾರವೇ ಇರಲಿಲ್ಲ. ಅನಂತರ ಕುಶನಾಭನು ವಿವಾಹಿತನಾದ ಮಹೀಪಾಲನಾದ ಬ್ರಹ್ಮದತ್ತನನ್ನು ಅವನ ಪತ್ನಿಯರೊಡನೆಯೂ ಪುರೋಹಿತ, ಮಂತ್ರಿ, ಸೇನಾಪತಿಗಳೊಡನೆಯೂ ಕಾಂಪಿಲ್ಯ ಪಟ್ಟಣಕ್ಕೆ ಕಳುಹಿಸಿಕೊಟ್ಟನು. ಹಾಗೆ ವೈಭವದಿಂದಲೂ ಮತ್ತು 100 ಮಂದಿ ರಾಜಕುಮಾರಿಯರೊಡನೆಯೂ ಆಗಮಿಸಿದ ಮಗನನ್ನು ಕಂಡು ಸೋಮದೆಗೂ ಆತನ ಬ್ರಹ್ಮದತ್ತನ ತಾಯಿಗೂ ಬಹಳ ಸಂತೋಷವಾಯಿತು. ತನ್ನ ಮಗನಿಗೆ ಅನುರೂಪರಾದ ಕನ್ಯೆಯರೊಡನೆ ವಿವಾಹವಾದುದನ್ನು ತಿಳಿದು ಸೊಸೆಯರು ಒಬ್ಬೊಬ್ಬರಾಗಿ ಕಾಲು ಮುಟ್ಟಿ ನಮಸ್ಕರಿಸುತ್ತಿದ್ದಂತೆಯೇ ಅವರನ್ನು ಅತ್ಯಾದರದಿಂದ ವೀಕ್ಷಿಸಿ, ಹರಸಿ, ಮೈದಡವಿ ಸಂತೈಸಿ ಅವರ ತಂದೆಯಾದ ಮಹಾತ್ಮನಾದ ಕುಶನಾಭನನ್ನು ಪ್ರಶಂಸೆ ಮಾಡಿದಳು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 33ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.